ಇಂಡಿಯಾದು ಏನಿದೆ ಅಂತ. ಎಸ್, ಫುಡ್ ಸ್ಟಾಕ್ ಬಗ್ಗೆ ಭಯ ಬೇಡ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆಯನ್ನ ಕೊಟ್ಟಿದ್ದಾರೆ. ಫುಡ್ ಸೇಫ್ಟಿ ಬಗ್ಗೆ ಭಯ ಬೇಡ, ದೇಶದಲ್ಲಿ ಆಹಾರ ಸಾಮಗ್ರಿ ಕೊರತೆ ಇಲ್ಲ, ಯಾವುದೇ ಕಾರಣಕ್ಕಾಗೂ ಭಯ ಪಡಬೇಡಿ. ಪರಿಸ್ಥಿತಿಯ ದುರ್ಲಾಭ ಪಡೆಯುತ್ತಿರುವವರಿಗೆ ಚೌಹಾಣ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕಿ, ಗೋಧಿ, ಬೇಳೆಕಾಳು ಎಲ್ಲವೂ ದೇಶದಲ್ಲಿ ಸ್ಟಾಕ್ ಇದೆ, ಸೊ ನೋ ಪ್ರಾಬ್ಲಮ್. ಪಾಕಿಸ್ತಾನ ಜೊತೆ ಯುದ್ಧ ಭೀತಿ ನಡುವೆ ಹೆದರಬೇಕಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಈ ಮುಖೇನ ಸ್ಪಷ್ಟನೆಯನ್ನ ಕೊಟ್ಟಿದೆ. ಫುಡ್ ಸ್ಟಾಕ್ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು. ಎಸ್, ಗಮನಿಸ್ತಾ ಇದ್ದೀವಿ. ಯಾವುದೇ ದೇಶ ಒಂದು ಯುದ್ಧದ ಭೀತಿಯನ್ನ ಎದುರಿಸ್ತಾ ಇದೆ ಅಂದಾಗ ಸಾಮಾನ್ಯ ಜನರಿಗೆ ಇರುವಂತ ಟೆನ್ಷನ್ ಏನಪ್ಪ, ಒಂದು ಫುಡ್ ಸೇಫ್ಟಿ ವಿಚಾರ ಬರುತ್ತೆ. ಅದಾದ ನಂತರ ಶಶಾಂಕ್, ಒಂದು ATM ನಲ್ಲಿ ಹಣ ಸಿಗುತ್ತಾ ಇಲ್ವಾ, ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಅಂತೂ ಬಹಳ ಸ್ಪಷ್ಟವಾಗಿದೆ. ನಮ್ಮ ಬಳಿ ಎಲ್ಲವೂ ಕೂಡ ಸ್ಟಾಕ್ ಇದೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಪಟ್ಟಾಗಿದೆ. ಅಂದ್ರೆ ಒಬ್ಬ ಮನುಷ್ಯ ಸರ್ವೈವ್ ಆಗ್ಲಿಕ್ಕೆ ಅವನಿಗೆ ಫುಡ್ ಮತ್ತೆ ಮೆಡಿಸಿನ್ ತುಂಬಾ ಇಂಪಾರ್ಟೆಂಟ್. ದಿನನಿತ್ಯ ಬೇಕಾಗಿರುವಂತ ಇದು ಆಹಾರ ಸಾಮಗ್ರಿಗಳಿದು. ಇವೆರಡೂ ಕೊರತೆ ಆದಾಗ ಎಲ್ಲೋ ಒಂದ್ ಕಡೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಮನುಷ್ಯ ಕುಗ್ಗೋಗ್ತಾನೆ. ಹಣ ಇಲ್ಲ ಅಂದ್ರೂ ಸರ್ವೈವ್ ಮಾಡ್ಬೋದು, ಹಣ ಬೇಕೇ ಬೇಕು ಅಂತಿಲ್ಲ. ಆದ್ರೆ ಆಹಾರ ಇರಬೇಕು, ಸ್ಟಾಕು ಮತ್ತೆ ಮೆಡಿಸಿನ್ ಇರಬೇಕು. ಯಾಕಂದ್ರೆ ಯಾರ್ಯಾರು ಏನೇನಿರುತ್ತೆ ಗೊತ್ತಾಗಲ್ಲ. ಇದು ಪ್ಯಾನಿಕ್ ಸಿಚುಯೇಷನ್ ನ ಕ್ರಿಯೇಟ್ ಮಾಡ್ತಿರೋದು ಸೋಷಿಯಲ್ ಮೀಡಿಯಾಸ್. ಸಾಕಷ್ಟು ಈ ಹ್ಯಾಂಡ್ಲರ್ಸ್ ಏನಿರ್ತಾರೆ, ಸುಳ್ಳು ಸುದ್ದಿಗಳನ್ನ ಈ ಪಾಕಿಸ್ತಾನಿ ಹ್ಯಾಂಡ್ಲರ್ಸ್ ಏನಿರ್ತಾರೆ, ಇವ್ರ ಕೆಲಸನೇ ಇದು. ಆ ದೇಶದಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ಬೇಕು, ನಾವೇನೋ ಮಾಡ್ತಾ ಇದೀವಿ, ಏನೋ ಆಗ್ತಿದೆ ಅಂತ. ಈಗಾಗಲೇ RBI ನಮ್ಗೆ ಹೇಳ್ತಾ ಇದೆ, ದುಡ್ಡು ಹಣಕಾಸಿಂದು ಯಾವುದೂ ತೊಂದರೆ ಇಲ್ಲ. ಫುಡ್ ಸೇಫ್ಟಿ ಮೆಷರ್ಸ್ ಏನೇನು ತಗೊಬೇಕೋ ಇಡೀ ದೇಶದಲ್ಲಿ ಫುಡ್ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದೀವಿ. ಸೊ ನೀವು ಭಯ ಪಡೋ ಆತಂಕ ಇಲ್ಲ, ಭಾರತ ದೇಶ ಸದೃಢವಾಗಿದೆ ಅಂತ ದೇಶದ ನಾಗರಿಕರಿಗೆ ಹೇಳ್ತಾರೆ. ಯಾಕಂದ್ರೆ ಭಾರತದಲ್ಲಿ ಸ್ವಲ್ಪ ಏನೋ ಒಂದು ಇದಾಗಿದ ತಕ್ಷಣ ಕ್ಯೂ ನಿಂತ್ಕೊಳ್ಳೋದು ಅಭ್ಯಾಸ ಇದೆ. ಜನಕ್ಕೆ ಗೊತ್ತಾಗಲ್ಲ, ಯೋಚನೆ ಮಾಡಲ್ಲ, ಇರ್ಬೋದಾ, ನಿಜ ಇರ್ಬೋದಾ, ಸುಳ್ಳು ಇರ್ಬೋದಾ ಅಂತ. ಹಂಗಾಗಿ ಈಗಾಗಲೇ ಆ ಇಂಡಿಯನ್ ಆರ್ಮಿ ಕೂಡ ಹೇಳ್ತಿದೆ, ನೀವು ಸುಳ್ಳು ಸುದ್ದಿಗಳಿಗೆ, ಸೋಷಿಯಲ್ ಮೀಡಿಯಾಗಳಿಗೆ ಸ್ವಲ್ಪ ಕಡಿವಾಣ ಹಾಕಿ. ಯಾಕಂದ್ರೆ ನಿಮ್ಮ ಭದ್ರತೆ ಏನಿದೆ, ನಾವಿರೋದೇ ಅದಕ್ಕೆ, ನಮ್ಮ ಪ್ರಾಣ ಬಲಿ ಕೊಟ್ಟು ನಿಮ್ಮ ಭದ್ರತೆನ ನಾವು ಕಾಪಾಡ್ತೀವಿ ಅಂತ ಈಗಾಗಲೇ ಇಂಡಿಯನ್ ಆರ್ಮಿ ಹೇಳ್ತಿದೆ. ಎಸ್, ನೋಡಿ, ATM ವಿಚಾರಕ್ಕೆ ಬರೋದಾದ್ರೆ ಪಾಕಿಸ್ತಾನದಲ್ಲಿ ಒಬ್ಬರು ಹೋದ್ರೆ ಈಗ 3,000 ರೂಪಾಯಿ ಮಾತ್ರ ಏನು ತಗೊಳ್ಬಹುದು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಹಾಕಿದಾರತ್ತೆ. ಆ ಪರಿಸ್ಥಿತಿ ಭಾರತದಲ್ಲೂ ಬಂದ್ಬಿಡುತ್ತೇನೋ ಅನ್ನೋ ಭಯ ಭಾರತೀಯರಿಗೆ. ಸೊ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆ ಎಲ್ಲರೂ UPI ಪೇಮೆಂಟ್ಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತು. ವರ್ಲ್ಡ್ ನಲ್ಲಿ ನಂಬರ್ 1 UPI ಪೇ ಮಾಡೋದು ಕಂಟ್ರಿ ನಮ್ದೇ. ಹೌದು, ಅದಕ್ಕೆ ಏನ್ ತೊಂದರೆ ಇಲ್ಲ. ನಾವು